ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ನಾಳೆ ನಡೆಯಲಿರುವ ಎಕನಾಮಿಕ್ಸ್ ಎಕ್ಸಾಮಿಗಾಗಿ ಅಂತಲೇ ಒಂದು ಪ್ರಶ್ನೆ ಪತ್ರಿಕೆಯನ್ನು ಇಲ್ಲಿ ಅಪ್ಲೋಡನ್ನು ಮಾಡ್ತಾ ಇದ್ದೇವೆ. ಹೋಪ್ ಈ ಒಂದು ಪ್ರಶ್ನೆ ಪತ್ರಿಕೆಯಿಂದ ಬಹಳ ಪ್ರಶ್ನೆಗಳು ರಿಪೀಟ್ ಆಗಬಹುದು ಹಾಗೂ ಇಂಪಾರ್ಟೆಂಟ್ ಪ್ರಶ್ನೆಗಳು ಕೂಡ ಎಲ್ಲ ಇದೇ ಒಂದು ವಿಡಿಯೋದಲ್ಲಿ ನಿಮಗೆ ಲಭ್ಯವಾಗುತ್ತವೆ. ಎನಿಹೌ ಯು ಆಲ್ರೆಡಿ ಪ್ರಿಪೇರ್ಡ್ ಫಾರ್ ಯುವರ್ ಎಕ್ಸಾಮ್ 2. ನಾಳೆ ಎಕ್ಸಾಮಿಗಾಗಿ ಈಗಾಗಲೇ ರೆಡಿಯಾಗಿದ್ದೀರಾ. ಕನ್ನಡ ಮೀಡಿಯಂ ಮಕ್ಕಳು ಕೂಡ ನಿಮಗೆ ಇದರಲ್ಲೇ ಅರ್ಥ ಆಗತ್ತೈತಾ? ಬನ್ನಿ, ಈಗ ಚೂಸ್ ದಿ ಕರೆಕ್ಟ್ ಆನ್ಸರ್ ಅಂತ ಇದೆ. ಈಗ ನೋಡ್ತಾ ಹೋಗೋಣ. ಚೂಸ್ ದಿ ಕರೆಕ್ಟ್ ಆನ್ಸರಲ್ಲಿ ಫಸ್ಟ್ ಒನ್ TC ಈಸ್ ಈಕ್ವಲ್ ಟು ಡ್ಯಾಶ್ ಅಂತ ಇದೆ. ABCD ಯಾವುದು ಅಂತ ಗೆಸ್ ಮಾಡಿಕೊಂಡಿದ್ದೀರಾ ಅಂದ್ಕೊಂಡಿದ್ದೀನಿ. ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ ಸಿ ಆಗಿರುತ್ತೆ. TFC ಪ್ಲಸ್ TVC ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 2, ಮೈ ಡಿಯರ್ ಚಿಲ್ಡ್ರನ್. ಇನ್ ಎ ಪರ್ಫೆಕ್ಟ್ ಕಾಂಪಿಟೀಷನ್ ಈಚ್ ಫರ್ಮ್ ಪ್ರೊಡ್ಯೂಸರ್ಸ್ ಆ್ಯಂಡ್ ಸೆಲ್ಸ್ ಡ್ಯಾಶ್ ಅಂತ ಇದೆ. ಎರಡನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ABCD. CD ಅಂತೂ ತಪ್ಪಲ್ವಾ? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತೆ. ಹೋಮೋಜಿನಿಯಸ್ ಪ್ರಾಡಕ್ಟ್ಸ್ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 3, ಇನ್ 1936 ಬ್ರಿಟಿಷ್ ಎಕನಾಮಿಸ್ಟ್ J.M. Keynes ಪಬ್ಲಿಷ್ಡ್ ಹಿಸ್ ಸೆಲೆಬ್ರೇಟೆಡ್ ಬುಕ್ ದಟ್ ಈಸ್ ವಿಚ್ ಅಂತ ಇಲ್ಲಿ ಕೇಳಲಾಗಿದೆ. ಅದಕ್ಕೆ ಸರಿಯಾದ ಉತ್ತರ ಬಂದು ಪ್ರೀತಿಯ ವಿದ್ಯಾರ್ಥಿಗಳೇ ಆಪ್ಷನ್ ಬಿ ಆಗಿರುತ್ತೆ. ಜನರಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್, ಇಂಟ್ರೆಸ್ಟ್ ಆ್ಯಂಡ್ ಮನಿ ಇಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ. ಹೋಪ್ ನಿಮ್ಮ ತಲೆಯಲ್ಲಿ ಇರುವಂಥ ಪ್ರಶ್ನೆಗಳು ನಾನು ಹೇಳುತ್ತಿರುವಂತಹ ಎಲ್ಲದೂ ಕೂಡ ಮ್ಯಾಚ್ ಆಗ್ತಾ ಇದೆ ಅಂದುಕೊಂಡೆ ಈ ಒಂದು ವಿಡಿಯೋವನ್ನು ಪ್ರಾರಂಭ ಮಾಡಿದ್ದೇನೆ. ಈಗ ಬನ್ನಿ ಸರ್, ಯಾವುದು? ಎಸ್, ದ ಬ್ಯಾಂಕ್ ವಿಚ್ ಆ್ಯಕ್ಟ್ ಹ್ಯಾಸ್ ಅ ಮಾನಿಟರಿ ಅಥಾರಿಟಿ ಆಫ್ ಇಂಡಿಯಾ. ಕ್ವಶನ್ ನಂಬರ್ 4ಕ್ಕೆ ಸರಿಯಾದ ಉತ್ತರ ಯಾವುದಾಗಿರ್ಬೋದು? ಕ್ವಶನ್ ನಂಬರ್ 4, ದಿ ಬ್ಯಾಂಕ್ ವಿಚ್ ಆ್ಯಕ್ಟ್ ಹ್ಯಾಸ್ ಅ ಮಾನಿಟರಿ ಅಥಾರಿಟಿ ಆಫ್ ಇಂಡಿಯಾ, ದಟ್ ಈಸ್ ಕ್ವಶನ್ ನಂಬರ್ 4, RBI ಈಸ್ ದ ರೈಟ್ ಆನ್ಸರ್ ಈಸ್ RBI. ಆಯಿತಾ? ನೆಕ್ಸ್ಟ್ ಕ್ವಶನ್ ನಂಬರ್ 5, ಮೈ ಡಿಯರ್ ಚಿಲ್ಡ್ರನ್. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಆನ್ ಎಕ್ಸಾಂಪಲ್ ಫಾರ್ ಪೇಪರ್ ಟ್ಯಾಕ್ಸಸ್ ಅಂತ ಇದೆ. ಪೇಪರ್ ಟ್ಯಾಕ್ಸಸ್ಗೆ 5ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ವೆಲ್ತ್ ಟ್ಯಾಕ್ಸ್ ಈಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ. 5ನೆಯ ಪ್ರಶ್ನೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಚೂಸಿಂಗ್ ದಿ ಕರೆಕ್ಟ್ ಆನ್ಸರ್ ಫ್ರಮ್ ದಿ ಬ್ರಾಕೆಟ್ಸ್ ಅಂತ ಇದೆ. ಇಲ್ಲಿ ಈಗ ಕ್ವಶನ್ ನಂಬರ್ 6ಅನ್ನು ನೋಡೋಣ. ವಾಂಟ್ ಸ್ಯಾಟಿಸ್ಫೈಯಿಂಗ್ ಕ್ಯಾಪಿಟಲ್ ಆಫ್ ಎ ಕಮ್ಯುನಿಟಿ ಈಸ್ ಡ್ಯಾಶ್ ಅಂತ ಒಂದು ಪ್ರಶ್ನೆ ಇದೆ. ಇದಕ್ಕೆ 100% ಸರಿಯಾದ ಉತ್ತರ ಬಂದು ಯುಟಿಲಿಟಿ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 7, ಡ್ಯಾಶ್ ಕಾಸ್ಟ್ ಆಫ್ ಸಮ್ ಆ್ಯಕ್ಟಿವಿಟಿ ಇನ್ ದ ಗೇನ್ ಫೋರ್ಗೋನ್ ಫ್ರಮ್ ದಿ ಸೆಕೆಂಡ್ ಬೆಸ್ಟ್ ಆ್ಯಕ್ಟಿವಿಟಿ ಅಂತ 7th ಡ್ಯಾಶಸ್ ಇತ್ತು. ಅದಕ್ಕೆ ಸರಿಯಾದ ಉತ್ತರ ಆಪರ್ಚುನಿಟಿ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 8 ನೋಡೋಣ. ಡ್ಯಾಶ್ ಈಸ್ ಡಿಟರ್ಮೈನ್ಡ್ ಅಟ್ ದಿ ಪಾಯಿಂಟ್ ವೇರ್ ದಿ ಡಿಮ್ಯಾಂಡ್ ಫಾರ್ ದ ಲೇಬರ್ ಆ್ಯಂಡ್ ದ ಸಪ್ಲೈ ಆಫ್ ದ ಲೇಬರ್ ಕರ್ವ್ಸ್ ಇಂಟರ್ಸೆಕ್ಟ್ ಅಂತ ಇದೆ. ಕ್ವಶನ್ ನಂಬರ್ 8ಕ್ಕೆ ಸರಿಯಾದ ಉತ್ತರ ಬಂದು ವೇಜ್ ರೇಟ್ ಈಸ್ ದ ರೈಟ್ ಆನ್ಸರ್. ಪ್ರೀತಿಯ ವಿದ್ಯಾರ್ಥಿಗಳೇ, ಸಮಯವನ್ನು ವ್ಯರ್ಥ ಮಾಡಬೇಡಿ. ಈಗಲೂ ಕೂಡ ಸಮಯವಿದೆ. ದಯವಿಟ್ಟು 3 ಮಾಡಲ್ ಕ್ವಶನ್ ಪೇಪರು ಹಾಗೂ ನಾನು ಅಪ್ಲೋಡ್ ಮಾಡುವಂಥ ಈ 3 ಪೇಪರ್ ಸಾಕು ಸರ್. 80 ಔಟ್ ಆಫ್ 80 ಫಿಕ್ಸು ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ. ಇಷ್ಟಂತೂ ನಾನು ಹೇಳಬಲ್ಲೆ. ಕ್ವಶನ್ ನಂಬರ್ 9ಅನ್ನು ನೋಡೋಣ. ಡ್ಯಾಶ್ ಗೂಡ್ಸ್ ವಿಲ್ ನಾಟ್ ಪಾಸ್ ಥ್ರೂ ಎನಿ ಮೋರ್ ಸ್ಟೇಜಸ್ ಆಫ್ ಪ್ರೊಡಕ್ಷನ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಕ್ವಶನ್ ನಂಬರ್ 9ಗೆ ಸರಿಯಾದ ಉತ್ತರ ಬಂದು ಫೈನಲ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 10ಅನ್ನು ನೋಡೋಣ. ಸೈಜ್ ಆಫ್ ದಿ ಮಲ್ಟಿಪ್ಲೈಯರ್ ಡಿಪೆಂಡ್ಸ್ ಆನ್ ದಿ ವ್ಯಾಲ್ಯೂ ಆಫ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ದಟ್ ಈಸ್ ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದು MPC ಈಸ್ ದ ರೈಟ್ ಆನ್ಸರ್. ಮ್ಯಾಚ್ ದ ಫಾಲೋಯಿಂಗ್ ನೋಡೋಣ. ಬಹಳ ಈಸಿಯಾಗಿರುವಂಥ ಮ್ಯಾಚ್ ದ ಫಾಲೋಯಿಂಗ್ ಇದೆ ಇಲ್ಲಿ. ಆಯಿತಾ? ಸರ್ವಿಸ್ ಆಫ್ ಟೀಚರ್ ಅಂತ ಇದೆ. ಇದೆಲ್ಲರಿಗೂ ಕೂಡ ಗೊತ್ತು. ಟೀಚರ್ ಅಂದಮೇಲೆ ಸ್ಕಿಲ್ ಓರಿಯೆಂಟೆಡ್, ದಟ್ ಈಸ್ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಮಾರ್ಕೆಟ್ ಈಕ್ವಿಲಿಬ್ರಿಯಮ್ ಅಂತ ಇದೆ. ಇದು ಕೂಡ ಗೊತ್ತಿರುವಂಥದ್ದು. QD ಈಸ್ ಈಕ್ವಲ್ ಟು QS ಈಸ್ ದ ರೈಟ್ ಆನ್ಸರ್ ಆಗುತ್ತೆ. CPI ಇದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವಂಥದ್ದು. ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಈಸ್ ದ ರೈಟ್ ಆನ್ಸರ್. ಯಾಕಂದರೆ ಬೇರೆ ಆಪ್ಷನ್ ನಿಮಗೆ ಕೊಟ್ಟು ಯಾವುದು ಇದೇ ಮಾಡುವಂಥದ್ದು ಅಲ್ಲಿ ಇಲ್ಲ. ಹಾಗಾಗಿ ಪ್ರೀತಿಯ ವಿದ್ಯಾರ್ಥಿಗಳೇ, 14th ಕ್ವಶನನ್ನು ನೋಡೋಣ. ಸೇವಿಂಗ್ಸ್ ಅಂತ ಇದೆ. ಸೇವಿಂಗ್ಸಿಗೆ ನಾವು ಹೋಗೋದಾದರೆ ಇಲ್ಲಿ Y-C is the right answer. Question number 15, last question of part A, balance of payment ಅಂತ ಇದೆ. ಬ್ಯಾಲೆನ್ಸ್ ಆಫ್ ಪೇಮೆಂಟಿಗೆ ಸರಿಯಾದ ಉತ್ತರ ಬಂದು ದಟ್ ಈಸ್ ಟ್ರೇಡ್ ಇನ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಈಸ್ ದ ರೈಟ್ ಆನ್ಸರ್. ಟ್ರೇಡ್ ಇನ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಈಸ್ ದಿ ರೈಟ್ ಆನ್ಸರ್. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಹೀಗೆ ನಮ್ಮ ಜೊತೆ ಮುಂದುವರಿಯಲಿ. ಪ್ರೀತಿಯ ವಿದ್ಯಾರ್ಥಿಗಳೇ, ಈಗ 5 ಯಾವುದು MCQಸ್ಗಳಾಯಿತು, 5 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆಯಿತು, 5 ಮ್ಯಾಚ್ ದ ಫಾಲೋಯಿಂಗ್ ಕೂಡ ಆಯಿತು. ಹೀಗೆ ನಾವು ನೋಡ್ತಾ ಹೋದರೆ ಬಹಳ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಈ ಒಂದು ಕ್ವಶನ್ ಪೇಪರಲ್ಲಿದೆ. ದಯವಿಟ್ಟು ತಾವುಗಳು ಸ್ಕ್ರೀನ್ಶಾಟ್ ಬೇಕು ಅಂದರೆ ಸ್ಕ್ರೀನ್ಶಾಟ್ ತಗೊಳ್ಳಿ, ಅಥವಾ
ಏನಂತೀರಾ ಸರ್ ನಮ್ಗೆ ಪೂರ್ತಿ ಕ್ವಶನ್ ಪೇಪರೇ ಬೇಕಿತ್ತು ಅಂದವರು ದಯವಿಟ್ಟು ಈ ಒಂದು ವಿಡಿಯೋವನ್ನು ಮಧ್ಯಾಹ್ನದ ಒಳಗಡೆ 2K ಅಥವಾ 1K ದಾಟಿದರೆ ನಿಮಗೆ ಉಚಿತವಾಗಿ ಇದೇ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು PDF ಕಾಪಿ ಉಚಿತವಾಗಿ ಸಿಗುತ್ತೆ. ಧನ್ಯವಾದಗಳು. ಆಲ್ ದ ಬೆಸ್ಟ್. ನಮ್ಮ ಉದ್ದೇಶ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ತಲುಪಿಸುವಂಥದ್ದಾಗಿರುತ್ತೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಹೀಗೆ ನಮ್ಮ ಜೊತೆ ಮುಂದುವರಿಯಲಿ. ಟೋಟಲ್ 3 ಪ್ರಶ್ನೆ ಪತ್ರಿಕೆಗಳು ಇದ್ದಾವೆ ಆಯಿತಾ, ಅದನ್ನು ಅಪ್ಲೋಡನ್ನು ಮಾಡಿಕೊಡ್ತೇನೆ. ಧನ್ಯವಾದಗಳು. ದಯವಿಟ್ಟು ಎಲ್ಲರೂ ಕೂಡ ಸಹಕರಿಸಬೇಕು. ನಾಳೆ ಎಕ್ಸಾಮಲ್ಲಿ ಒಳ್ಳೆಯ ಅಂಕಗಳನ್ನು ತಾವುಗಳು ತೆಗಿಬೇಕು ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಇನ್ನೊಂದು ಮುಖ್ಯವಾದ ವಿಷಯ ಪ್ರೀತಿಯ ವಿದ್ಯಾರ್ಥಿಗಳೇ, ಸಮಯ ಬಹಳ ಇದೆ. ಇವತ್ತು ಇಡೀ ದಿನ ಇದೆ, ಮಲಗೋದ್ರಿಂದ ಏನು ಕೂಡ ಸಿಗಲ್ಲ. ನಾಳೆನೇ ಎಕ್ಸಾಮು, ಉಪಯೋಗಿಸಿಕೊಳ್ಳಿ. ಆಯಿತಾ, ಸಮಯವನ್ನು ಯುಟಿಲೈಸ್ ಮಾಡಿಕೊಂಡ್ರೆ ಯು ವಿಲ್ ಬಿ ಮೋರ್ ಹ್ಯಾಪಿಯರ್. ಯಾವಾಗ ಅಂತ ಹೇಳಿದರೆ ನಾಳೆ ಎಕ್ಸಾಮ್ ಹಾಲಲ್ಲಿ. ಧನ್ಯವಾದಗಳು.